ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗಂತೂ ಛತ್ರಗಳು ಸಿಗೋದೇ ಕಷ್ಟ ಆಗೋಗ್ಬಿಟ್ಟಿದೆ. ನಾನ್ ಸ್ವಲ್ಪ ಛತ್ರಗಳ ಬಗ್ಗೆ ವಿಚಾರಿಸ್ಕೊಂಡ್ ಬನ್ನಿ ಅಂತ ಇವ್ರಿಗೆ ಕಳಿಸಿದ್ದೆ. ಇಷ್ಟೊತ್ತಾದ್ರೂ ಬಂದಿಲ್ಲ. ಅದ್ಯಾವ್ ಛತ್ರ ನೋಡ್ತಿದಾರೋ ಅದೇನ್ ಕತೆನೋ ಒಂದು ಗೊತ್ತಿಲ್ಲ. ಅದ್ರ ಬಗ್ಗೆ ಬೇಕಾದ್ರೆ ನಾನ್ ಮಾತಾಡ್ತೀನಿ. ನೀನ್ ಮಾತಾಡಿ ನಿಷ್ಠುರ ಆಗಕ್ ಹೋಗ್ಬೇಡ. ನೋಡಕ್ಕ, ಇದನ್ನೆಲ್ಲ ನಾಜೂಕಾಗಿ ಮಾತಾಡ್ಬೇಕು. ಇದೇನೇ ಶ್ರೀವಲ್ಲಿ ಹಿಂಗ್ ರೆಡಿ ಆಗ್ಬಿಟ್ಟಿದ್ಯಾ? ಅಲ್ಲ, ನಿಮ್ ಅಣ್ಣನ್ ಮದ್ವೆ ಡೇಟೇ ಫಿಕ್ಸ್ ಆಗಿಲ್ಲ, ಆಗ್ಲೇ ಮದ್ವೆಲಿ ಓಡಾಡೋದಕ್ಕೆ ರೆಡಿಯಾಗಿ ನಿಂತ್ಬಿಟ್ಟಿದ್ಯಾ? ಹೌದು, ನಾನು ಯಾವ್ದೋ ಮುಖ್ಯವಾದ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಅದಕ್ಕೆ ಈ ರೀತಿ ರೆಡಿ ಆಗಿದ್ದೀನಿ. ಮುಖ್ಯವಾದ ಕೆಲ್ಸನ? ಏನಮ್ಮ ಅದು? ನಾನು ಒಂದು ಮುಖ್ಯವಾದ ವಸ್ತುನ ಇಷ್ಟಪಡ್ತಿದ್ದೀನಿ. ಅದ್ ನನಗ್ ಸಿಗುತ್ತಾ ಅಂತ ಕೇಳಕ್ ಹೋಗ್ತಿದ್ದೀನಿ. ಇಷ್ಟಪಟ್ಟಿರೋದಾ? ಏನೇ ಅದು? ಅಮ್ಮ, ಅದೇನು ಎತ್ತ ಅಂತಲ್ಲ ಏನು ಕೇಳ್ಬೇಡ, ಅದೆಲ್ಲ ಸ್ವಲ್ಪ ಪರ್ಸನಲ್. ನೀವ್ ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ನೀವ್ ಆರಾಮಾಗಿರಿ. ಇದೇನಕ್ಕ ಪರ್ಸನಲ್ಲು ಗಿರ್ಸ್ನಲ್ಲು ಅಂತ ಹೇಳ್ತಿದ್ದಾಳೆ? ವಯಸ್ಸಿಗೆ ಬಂದಿರೋ ಹುಡುಗಿ ಪರ್ಸನಲ್ಲು ಅಂದ್ರೆ ಇನ್ನೇನಿರುತ್ತೆ ಹೇಳು? ನೋಡು, ಅದೇನು ಅಂತ ಸರಿಯಾಗಿ ಕೇಳು. ಚಿಕ್ಕಮ್ಮ, ಯಾವ್ದಾರು ವಿಚಾರಕ್ಕೆ ಮೂಗ್ ತೂರ್ಸಿಲ್ಲ ಅಂದ್ರೆ ಸಮಾಧಾನ ಆಗಲ್ವಾ? ಸರಿ ಆಯ್ತು ಬಿಡಿ, ಆದ್ರೂ ಅದೇನು ಅಂತ ಹೇಳ್ತೀನಿ. ನೀವು ಯಾರನ್ನಾದ್ರೂ ಲವ್ ಮಾಡಿದ್ರಾ? ಏನ್ ಹಿಂಗ್ ಕೇಳ್ತಾ ಇದೀಯಾ? ಈ ಡ್ರಾಮಾ ಎಲ್ಲ ಬೇಡ, ನಿಜ ಹೇಳಿ, ನೀವ್ ಲವ್ ಮಾಡಿದ್ರಾ ಇಲ್ವಾ ಅಂತ. ಅದೆಲ್ಲ ಈಗ ಯಾಕೆ ಬಿಡು. ನಮ್ ಕಾಲದಲ್ಲಿ ಹೇಳೋ ಅಷ್ಟು ಧೈರ್ಯ ನಮಗೂ ಇರ್ಲಿಲ್ಲ, ಕೇಳೋ ಅಷ್ಟು ತಾಳ್ಮೆ ಮನೆಯವ್ರಿಗೂ ಇರ್ಲಿಲ್ಲ. ಅಂದ್ರೆ ಲವ್ ಮಾಡಿದ್ರಿ ಅಂತ ಆಯ್ತು, ಆದ್ರೆ ಆ ಲವ್ ಸಕ್ಸಸ್ ಆಗಿಲ್ಲ ಅಲ್ವಾ? ಏ ಶಿವಲಿ, ದೊಡ್ಡವ್ರಿಗೆ ಮಾತಾಡೋ ಮಾತಾಯ್ತು? ಮಾತಾಡ್ಲಿ ಬಿಡಕ್ಕ, ಅವಳು ದೊಡ್ಡೋಳೆ ತಾನೆ. ಹೌದು ಕಣೆ, ಆಗಿಲ್ಲ. ಏನೀಗ? ಮನೆಯವ್ರು ಯಾರನ್ನ ತೋರ್ಸಿದ್ರೋ ಅವ್ರ ಕೈಲೇ 3 ಗಂಟೆ ಹಾಕ್ಸ್ಕೊಂಡೆ ಅಷ್ಟೇ. ನೋಡಿದ್ರ, ಮನೆಯವ್ರಿಗೋಸ್ಕರ ಪ್ರೀತಿನ ತ್ಯಾಗ ಮಾಡಿದೀರಾ. ಆದ್ರೆ ನನಗಷ್ಟು ದೊಡ್ಡ ಮನ್ಸಿಲ್ಲ. ನಿಮ್ ಲೈಫ್ ತರ ನನ್ ಲೈಫ್ ಆಗ್ಬಾರ್ದಲ್ವಾ? ಅದಕ್ಕೆ ಪ್ರೀತಿಸ್ತಿರೋನ್ನೇ ಮದ್ವೆ ಆಗೋಣ ಅಂತ ಅನ್ಕೊಂಡಿದೀನಿ. ಶುರು ಮಾಡಿದ್ಲಲ್ಲ ಇವಳು, ಅದೇನ್ ತಪಸ್ ಮಾಡಿ ಇಂಥ ಮಕ್ಳನ್ನ ಪಡೆದ್ಯೋ? ಚಿಕ್ಕಮ್ಮ, ಅವಳು ಹೇಳೋದ್ರಲ್ಲಿ ತಪ್ಪೇನಿದೆ? ಅವಳು ನನ್ನ ಹಾಗೆ ಪ್ರೀತಿ ಮದುವೆ ಆಗ್ತೀನಿ ಅಂತಿದ್ದಾಳೆ, ಆಗ್ಲಿ ಬಿಡಿ. ಕರ್ಮ ಕರ್ಮ, ನಮ್ ಕಾಲದಲ್ಲಿ ಹೀಗಿರ್ಲಿಲ್ಲ. ಹೆತ್ತೋರ್ ಮುಂದೆ ಮಾತಾಡೋದಕ್ಕೆ ಗಡಗಡ ಅಂತ ನಡಕ್ತಾ ಇದ್ವಿ. ಆ ತರ ನಡಗಿದ್ದಕ್ಕೇನೆ ನೀವು ಯಾರನ್ನೋ ಮದ್ವೆ ಆಗಿ ಸಂಸಾರ ಮಾಡ್ತಿದ್ದೀರಾ. ಇಲ್ಲ ಅಂದಿದ್ರೆ ಇಷ್ಟಪಟ್ಟವ್ರನ್ನ ಮದ್ವೆ ಆಗಿ ಇಷ್ಟವಾದ ಜೀವನನ ಬಾಳ್ತಿದ್ರಿ. ನಾನಿವತ್ತು ನಾನು ಇಷ್ಟಪಡ್ತಿರೋ ಹುಡುಗಂಗೆ ಪ್ರಪೋಸ್ ಮಾಡಕ್ ಹೋಗ್ತಿದ್ದೀನಿ. ಏನೇ ಇದ್ರು ನೇರವಾಗಿ ಹೇಳೋದೆ ಈ ಶ್ರೀವಲ್ಲಿ ಸ್ಟೈಲು. ಬೈಕೊಂಡಾದ್ರೂ ಸರಿ, ನನಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಬಾಯ್. ನೋಡ್ತೀಯ ಹೆಂಗ್ ಮಾತಾಡ್ತಾ ಇದಾರೆ? ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಕ್ಕೆ ಮರ್ಯಾದೆ ಕಳ್ಕೊಂಡು ಮೂಲೆಯಲ್ಲಿ ಕೂತ್ಕೋಬೇಕು ಅಷ್ಟೇ. ನಮ್ಮ ಹಣೆ ಬರ. ಏನ್ ಮಾಡ್ತೀಯ ಬಿಡಕ್ಕ, ಈಗಿನ ಕಾಲದಲ್ಲಿ ಮಕ್ಕಳು ನಾವ್ ಹೇಳಿದ್ನ ಕೇಳ್ಬೇಕಲ್ಲ. ನಾವು 3 ಅಂದ್ರೆ ಅವ್ರು 6 ಅಂತಾರೆ. ಬೈಯಕ್ ಹೋದ್ರೆ ಹಾರೇ ಹೋಗ್ತಾರೆ. ನನ್ನ ಹಣೆ ಬರ. ಬರ ಇಲ್ಲಿ, ನೀನೆಲ್ಲ ಹೋಗ್ತಿದ್ಯಾ? ನಿಮ್ ಈ ನಾಟಕದ ಮಾತುಗಳೆಲ್ಲ ಮುಗ್ಮೇಲೆ ಹೇಳಿ, ನಾನು ಆಮೇಲೆ ಬರ್ತೀನಿ. ಏನು? ದೇವ್ರೇ, ನೋಡ್ದೇನೆ ಹೆಂಗ್ ಮಾತಾಡ್ತಿದಾರೆ ಅಂತ. ಇನ್ನು ಮದ್ವೆನೇ ಆಗಿಲ್ಲ, ಈಗ್ಲೇ ಹೀಗೆ? ಮದ್ವೆ ಆದ್ಮೇಲೆ ಇನ್ ಹೇಗೋ ಏನ್ ಕತೆನೋ. ಹೋಗ್ಲಿ ಬಿಡಕ್ಕ, ಮದ್ವೆ ಆದ್ಮೇಲೆ ಮಕ್ಕಳು ಕೈ ತಪ್ಪ ಹೋಗ್ಬೋದು. ಆದ್ರೆ ಬರೋ ಸೊಸೆನ ಹಿಡ್ತದಲ್ಲಿಟ್ಕೋ, ಅದ್ರ ಬಗ್ಗೆ ಯೋಚನೆ ಮಾಡು. ಅದನ್ನ ನಾನ್ ನಿನ್ಗೆ ಹೇಳ್ಕೊಡ್ತೀನಿ ಬಿಡು. ನನ್ನ ಹಣೆ ಬರ. ಈ ಡೆಕೋರೇಷನ್ನ ಹೋದ ವರ್ಷ ರಂಗಮ್ಮನ ಮಗಳು ಮದ್ವೆ ಟೈಮಲ್ಲಿ ಮಾಡ್ತಿರ್ಲಿಲ್ವಾ? ಹಳೇದಾಯ್ತು ಕಣೆ, ಬೇರೆದ್ ನೋಡು. ಇದು ನೋಡು, ತುಂಬಾ ಸ್ಪೆಷಲ್ ಆಗಿದೆ. ಫೋಟೋಗೂ ಚೆನ್ನಾಗಿ ಕಾಣುತ್ತೆ.
ಹೇ ಸಖತ್ತಾಗಿದೆ ಕಣೆ. ಇದನ್ನೇ ಫೈನಲ್ ಮಾಡು. ಬೇಕಿದ್ರೆ ವರ್ಧನ ಒಂದ್ಸಲ ಕೇಳು. ಹಾ ಸರಿ, ವರ್ಧನ್ ಫೋನ್ ಮಾಡ್ತೀನಿ. ನನ್ನ ಹುಡುಗಂಗೆ 100 ವರ್ಷ, ಅವನೇ ಕಾಲ್ ಮಾಡ್ತಿದ್ದಾನೆ. ಇರು 1 ನಿಮಿಷ. ಹಲೋ, ಹೇಳು ವರ್ಧ. ಏನ್ ಮಾಡ್ತಿದ್ಯಾ? ಇತ್ತೀಚಿಗಂತೂ ನಿನ್ನನ್ನು ಮರ್ತೇ ಬಿಟ್ಟಿದ್ಯಾ. ಏನಿಲ್ಲ, ನೀನೇ ನನ್ನ ಮರ್ತಿರೋದು. ಮರ್ತಿದ್ರೆ ನಾನು ಕಾಲ್ ಮಾಡ್ತಿದ್ನಾ? ಹಾಗೇನಿಲ್ಲ, ಈಗ ಏನಾದ್ರು ವಿಷಯ ಇದ್ರೆ ಮಾತ್ರ ನೀನು ನಂಗೆ ಕಾಲ್ ಮಾಡೋದು, ನನ್ನ ಜೊತೆ ಮಾತಾಡೋಕ್ಕಲ್ಲ. ಈಗಲೂ ಏನೋ ವಿಷಯ ಇರಬೇಕಲ್ಲ. ವಿಷಯ ಇದೆ, ಆದ್ರೆ ನೀನು ಈ ರೀತಿ ಹೇಳಿದ್ಮೇಲೆ ನನ್ನ ವಿಷಯ ಹೇಗೆ ಹೇಳಿ ಹೇಳು? ನಾನು ಕಾಲ್ ಮಾಡಿದ್ದು ಮೊದಲು ನಿನ್ನ ಜೊತೆ ಮಾತಾಡೋದಕ್ಕೆ, ಆಮೇಲೆ ವಿಷಯ ಹೇಳೋದಕ್ಕೆ. ಆಯ್ತಾಯ್ತು, ನಾನು ಸುಮ್ಮನೆ ತಮಾಷೆ ಮಾಡಿದ್ದು. ಏನು ವಿಷಯ ಹೇಳು? ಇವತ್ತು ಶ್ರೀವಲ್ಲಿ ಸುಬ್ಬುಗೆ ಪ್ರಪೋಸ್ ಮಾಡಕ್ ಹೋಗ್ತಿದ್ದಾಳೆ. ಹೌದಾ? ಹಾಗಿದ್ರೆ ಒಂದೇ ಮಂಟಪದಲ್ಲಿ 2 ಮದುವೆ ಆಗ್ಬೋದಾ? ಹಾ, ನಾನು ಹಾಗೆ ಅನ್ಕೊಂಡಿದ್ದೀನಿ. ಆದ್ರೆ ನನ್ನ ತಂಗಿಯಲ್ಲಿ ಹೋಗಿ ಏನ್ ಮಾತಾಡ್ತಾಳೋ, ಅದಕ್ಕೆ ಸುಬ್ಬು ಏನ್ ರಿಯಾಕ್ಟ್ ಮಾಡ್ತಾನೋ ವೆಯ್ಟ್ ಮಾಡಿ ನೋಡ್ಬೇಕು ಅಷ್ಟೆ. ಆಗೋದೆಲ್ಲ ಒಳ್ಳೇದಕ್ಕೆ. ನಾನು ಕಾಯ್ತಾ ಇರ್ತೀನಿ, ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಏನೇವರು ಇಷ್ಟೊಂದು ಖುಷಿಯಾಗಿದ್ಯಾ? ಏನಂದ್ರು ನಿಮ್ ಬಾವಿ ಯಜಮಾನ್ರು? ಅಕ್ಕ, ಶ್ರೀವಲ್ಲಿ ಇವತ್ತು ಅಣ್ಣಂಗೆ ಪ್ರಪೋಸ್ ಮಾಡಕ್ ಹೋಗ್ತಿದ್ದಾಳೆ. ಹೌದೇನೆ? ಏನೇವರು ಇದು ನಮ್ಮ ಮನೇಲಿ ಡಬ್ಬಲ್ ಧಮಾಕ. ನಮ್ಮ ಮನೆ ಕಷ್ಟಗಳಿಗೆಲ್ಲ ಒಂದೇ ಸಲ ಪರಿಹಾರ ಸಿಗ್ತಾ ಇದೆ. ಶ್ರೀವಲ್ಲಿ ಏನಾದ್ರೂ ನಮ್ಮ ಮನೆ ಸೊಸೆಯಾಗಿ ಬಂದ್ರಂತೂ ಬಾಡಿಗೆ ಮನೆ ಹೋಗಿ ಸ್ವಂತ ಮನೆ ಆಗುತ್ತೆ ವರ. ಅಪ್ಪ ತಿರುಪ್ತಿ ತಿಮ್ಮಪ್ಪ, ಇಲ್ಲಿಂದಾನೆ ನಿನಗೆ ದೊಡ್ಡ ನಮಸ್ಕಾರನಪ್ಪ. ಅಯ್ಯ ಕರ್ಮಕಾಂಡವೇ, ಯಾವ ಇವೆಲ್ಲ ಏನಾಗಿದೆ ಇವ್ರಿಗೆಲ್ಲ? ಬಾಡಿಗೆ ಮನೆ ಸ್ವಂತ ಮನೆ ಆಗತ್ತದ. ಇದನ್ನ ಯಾವನಾದ್ರೂ ಮನೆ ಅಂತಾನ? ಅರಮನೆ ಅಂತ ಅರಮನೆನೇ ಕೈ ಬೀಸಿ ಕರಿತಿದ್ರು. ಮುರುಕ್ಲು ಮನೆನ ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋ ಆಸೆ ಇವರಿಗೆ. ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ನಿಜ, ಆದ್ರೆ ಇವರು ಹಾಸಿಗೆ ಸೈಜ್ಗೆ ಕಾಲು ಕತ್ತರಿಸ್ಕೋಬೇಕು ಅನ್ಕೊಂಡಿದಾರಲ್ಲ. ಆ ಶ್ರೀವಲ್ಲಿ ಏನಾದರೂ ಸುಬ್ಬನ ಮದುವೆ ಆದ್ರೆ ನನ್ನ ಕನಸುಗಳಿಗೆಲ್ಲ ಕತ್ತರಿ ಬೀಳುತ್ತೆ. ಏನ್ ಮಾಡ್ಲಿ? ಏನು ಅಕ್ಕದಾಗಿ ಇಬ್ರು ಬಹಳ ಖುಷಿಯಾಗಿ ಮಾತಾಡ್ತಿದ್ದೀರಾ? ಏನಿಲ್ಲ ಅತ್ತೆ, ಮನೇಲೆಲ್ಲ ಒಳ್ಳೇದೇ ನಡೀತಿದ್ಯಲ್ಲ, ಅದೇ ಖುಷಿಗೆ ಮಾತಾಡ್ಕೊಂಡು ಕೂತಿದ್ವಿ ಅಷ್ಟೇ. ಹಾ, ಅದು ಹಾಗೇನೆ. ಒಳ್ಳೆ ಕಾಲ ಬಂತು ಅಂದ್ರೆ ಒದ್ಕೊಂಡು ಬರ್ತಾ ಇರುತ್ತಂತೆ. ಆದ್ರೆ ಇವತ್ತು ಟಿವಿ ನೋಡ್ಬೇಕಾರೆ ದಿನ ಭವಿಷ್ಯ ನೋಡಿದೆ. ಇವತ್ತಿನ ದಿನನೇ ಚೆನ್ನಾಗಿಲ್ವಂತೆ. ನಕ್ಷತ್ರ ಗ್ರಹಗಳು ಎಲ್ಲ ಚಲಾಪಿಲಿ ಆಗ್ಬಿಟ್ಟಿದಾವಂತೆ. ಏನೇ ಕೆಲಸ ಮಾಡಕ್ ಹೋದ್ರು ಎಡವಟ್ಟೆ. ಏನೇ ಶುಭ ಕಾರ್ಯಗಳನ್ನಿದ್ರು ಸ್ವಲ್ಪ ಮುಂದೆ ಹಾಕೊಂಬಿಡಮ್ಮ. ವರಲಕ್ಷ್ಮಿ, ನಿನ್ನ ಮದುವೆನ ಎಲ್ಲರೂ ತುಂಬಾ ಸಂತೋಷದಿಂದ ಮಾಡಿ ಮುಗಿಸ್ಬೇಕು ಅಂತ ಕಾಯ್ತಿದ್ದಾರೆ. ಅದು ಹಾಳಾಗಬಾರ್ದು. ಇವತ್ತು ಯಾವ ಕೆಲಸನೂ ಮಾಡಕ್ ಹೋಗ್ಬೇಡಿ. ಹುಚ್ಚು ಹುಡುಗಿಯರ ಜಾನಿ ಕಳ್ಳಿ ಮದುಮಗಳು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.